ಸಾಮಾನ್ಯ ಅರ್ಥ. ಈ ದುಡ್ಡೇನಿದೆ ಸಂಬಂಧಗಳನ್ನೇ ಕೆಡಿಸಿಬಿಡುತ್ತೆ. ಹಣಕಾಸು, ಆರ್ಥಿಕ ಸಂಪತ್ತು ಮತ್ತು ಹಣ ಇದು ಎಲ್ಲೆಲ್ಲಿ ಇದೆಯೋ ಇದೆಲ್ಲ ಮನುಷ್ಯನ ವ್ಯಾವಹಾರಿಕವಾಗಿ ಮನುಷ್ಯನ ಮನಸ್ಥಿತಿಯನ್ನು ಕೆಡಿಸ್ಬಿಡುತ್ತೆ, ಹಾಳು ಮಾಡಿಬಿಡುತ್ತೆ. ಭಾಳ ಹಿಂದೆ ನಾವು ಇತ್ತೀಚೆಗೆ ಒಂದು ತಿಂಗಳ ಹಿಂದೆ ಏನೋ ಒಂದು ನಮ್ಮ ಪತ್ರಿಕೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಒಂದು ಲೇಖನ ಬರೆದಿದ್ದೆ. ನಿಮಗೆ ಎಷ್ಟು ಜನ ಓದಿದ್ರೋ ಗೊತ್ತಿಲ್ಲ. ಒಬ್ಬ ಒಳ್ಳೆ ಸಹಜ ವ್ಯಕ್ತಿ ಇದ್ದ. ಏನು ಹೇಳ್ತೀವಿ, ಈಗ ಬರುವಾಗಲೂ ಅದು ಹೇಳಿ ಬಂದಿದ್ದೀವಿ ನಮ್ಮ ಇದರಲ್ಲಿ ಬ್ರಹ್ಮಸಮುದ್ರದಲ್ಲಿ. ಎರಡು ಭಾಳ ಅಪರೂಪದ ಕಥಾನಕಗಳಿದೆ ನಾವು ಬರೆದಿರೋದು. ಒಬ್ಬ ಒಳ್ಳೆ ವ್ಯಕ್ತಿ ಇದ್ದ, ರಿಟೈರ್ ಆಗಿತ್ತು, ತುಂಬ ಸಂಭಾವಿತ. ನಾವು ಇದ್ದಕ್ಕಿದ್ದ ಹಾಗೆಯೇ ಅವನು ಹಾರ್ಟ್ ಫೇಲ್ ಆಗಿ ಸತ್ತು ಬಿಡ್ತಾನೆ. ಆಗ ಅಂತ್ಯ ಸಂಸ್ಕಾರಕ್ಕೆ ಅಂತ ಜನ ಎಲ್ಲ ಅವ್ರ ಮಕ್ಕಳು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಇದ್ದಕ್ಕಿದ್ದಂಗೆ ಒಬ್ಬ ಬರ್ತಾನೆ, ಹೆಣೆ ಎತ್ತಕ್ಕೆ ಬಿಡಲ್ಲ ಅವನು. ನಿಲ್ಲಿಸ್ರಿ ಅಂತಾನೆ. ಗಾಬರಿ ಆಗತ್ತೆ ಎಲ್ಲರಿಗೂ. ಹತ್ರ ಬಂದು ಹೇಳ್ತಾನೆ, ಈ ದೊಡ್ಡ ಮನುಷ್ಯ ನನ್ನ ಹತ್ರ 15 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದ, 1 ನಯ ಪೈಸೆ ಬಡ್ಡಿ ಕೊಟ್ಟಿಲ್ಲ, ಇದನ್ನು ವಾಪಸ್ ಕೊಡೋವರೆಗೂ ನಾನು ಹೆಣ ಎತ್ತಕ್ಕೆ ಬಿಡಲ್ಲ ಅಂತ. ಭಾಳ ಜನರಿಗೆ ಮನಸ್ಸಿಗೆ ನೋವಾಗುತ್ತೆ. ಅಲ್ಲಿರೋ ಹಿರಿಯರು ಹೇಳ್ತಾರೆ, ಏನಪ್ಪ ಇಂಥ ಸಂದರ್ಭದಲ್ಲಿ ಇಷ್ಟು ಕಟುವಾಗಿ ಮಾತಾಡಿದ್ರೆ ಹೇಗೆ, ಸ್ವಲ್ಪ ಸುಧಾರಿಸ್ಕೋ ಅಂದರೆ ನೀವು ಕೊಡ್ತೀರಿ ದುಡ್ಡ ಅಂತ ಜೋರು ಮಾಡ್ತಾರೆ. ಕೊನೆಗೆ ಆ ಹಿರಿಯರು ಮಕ್ಕಳು 4 ಜನ ಗಂಡು ಮಕ್ಕಳು ಇರ್ತಾರೆ. ಆ ಮಕ್ಕಳಿಗೆ ಹೇಳ್ತಾರೆ, ಏನೋ ಸ್ವಲ್ಪ ಕೊಟ್ಟು ನೀವು ಬಾಯಿ ಮುಚ್ಚಿಸ್ರಿ ಅಂತ. ಆ ಮಕ್ಕಳು, ನಮ್ಮಪ್ಪ ಕೇಳಿ ನನಗೆ ಸಾಲ ತಗೊಂಡಿಲ್ಲ, ಅವನು ನಮಗಿದೇನೂ ಗೊತ್ತಿಲ್ಲ, ನಮ್ಮವೇ ಭಾಳ ಕಷ್ಟ ಅದಾವೆ, ನಾವೇನು ಕೊಡೋಕ್ಕಾಗಲ್ಲ ಅಂತ ಜಗಳ ಶುರುವಾಗುತ್ತೆ. ಒಳಗಿದ್ದಂಥ ಮರಣ ಹೊಂದಿದ ವ್ಯಕ್ತಿಯ ಮಗಳು ಆ ಗಲಾಟೆ ಕೇಳಿಸ್ಕೊಂಡು ಒಳಗೆ ಹೋಗಿ ಅಪ್ಪನ ಭೂಮಿಗೆ ಹೋಗಿ ಒಂದು ಗಂಟಿರುತ್ತೆ, ಗಂಟನ್ನು ತಗೊಂಬಂದು ಯಜಮಾನ್ರಿಗೆ ಅಡ್ಬಿದ್ದು ಹೇಳ್ತಾಳೆ, ಯಜಮಾನ್ರೆ ನಮ್ಮ ಅಪ್ಪನ ಮರ್ಯಾದೆ ತೆಗಿಬೇಡ. ನಮ್ಮಪ್ಪ ನಾನು ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು, ನನಗಾಗಿ ಈ ಬಂಗಾರದ ಬಳೆ ಎಲ್ಲ ಮಾಡಿಟ್ಟಿದ್ದಾನೆ ಒಡವೆನ, ಇದನ್ನು ಸ್ವೀಕರಿಸಿ ನೀನು, ನಮ್ಮ ಅಪ್ಪನ ಮನೆಯ ಗೌರವ ಮಾತ್ರ ತೆಗಿಬೇಡಿ ಅಂತ ಹೇಳಿ ಆಕೆಗೆ ಮಾಡಿಕೊಟ್ಟಿದ್ದಂಥ ಬಂಗಾರ ಬೆಳ್ಳಿ ಒಡವೆಗಳನ್ನು ಕೊಡ್ತಾರೆ. ಆವಾಗ ಅನುಮತಿ ಕೊಡ್ತಾನೆ. ಅಂತ್ಯ ಸಂಸ್ಕಾರ ಆಗಿ ವಾಪಸ್ ಮನೆಗೆ ಬಂದ ಮೇಲೆ ಮಾತು ಬರ್ತಾನೆ, ಅವನು ಗಲಾಟೆ ಮಾಡಿದನು. ಆ ಗಂಡು ಮಕ್ಕಳು ಇವನೇ ಅದು ಹೋದ ಪಿಶಾಚೇನೆ ಮತ್ತೆ ಬಂದ ಗವಾಕ್ಷಲಿ ಅಂತ ಅವ್ರಿಗೆ ಮತ್ತೆ ಬೇಜಾರಾಗುತ್ತೆ, ಸಿಟ್ಟು ಬರುತ್ತೆ. ಆವಾಗ ಆ ಬಂದ ವ್ಯಕ್ತಿ ಅವನ್ನೆಲ್ಲ ಕೂರಿಸ್ಕೊಂಡು ಹೇಳ್ತಾರೆ, ನೋಡಿ ಮಕ್ಕಳೇ, ನಿಮ್ಮ ಅಪ್ಪಗೆ ನಾನು ಸಾಲ ಕೊಟ್ಟಿರಲಿಲ್ಲ 15 ಲಕ್ಷ, ನಿಮ್ಮ ಅಪ್ಪನಿಂದಲೇ ನಾನು 15 ಲಕ್ಷ ಸಾಲ ತಗೊಂಡಿದ್ದೆ. ಅವನು ಆರೋಗ್ಯ ಕೆಟ್ಟಿದೆ ಅಂತ ಹೇಳಿ ಹೇಗೋ ಮಾಡಿ ಅವ್ನು ಬದುಕಿದ್ದಾಗಲೇ ದುಡ್ಡು ಕೊಡೋಣ ಅಂತ ಜೋಡಿಸ್ಕೊಂಡಿದ್ದೆ, ಅಷ್ಟರಲ್ಲಿ ಪ್ರಾಣ ಹೋಗ್ಬಿಡ್ತಾ ಒಂದು. ಇಲ್ಲಿಗೆ ಬಂದಾಗ ಯಾರಿಗೆ ಕೊಡಬೇಕು ಅಂತ ನನಗೆ ಸಂದಿಗ್ಧತೆ ಉಂಟಾಯಿತು. ಈ 15 ಲಕ್ಷ ರೂಪಾಯಿಗೆ ಈ ಗಂಡು ಮಕ್ಕಳು ಯಾರು ಹಕ್ಕುದಾರರಲ್ಲ, ನೀನೇ ಕಣಮ ಹಕ್ಕುದಾರರು ತಗೊಂತ ಕೊಡೋದು. ಅಪ್ಪನ ಮರ್ಯಾದೆಗಾಗಿ ನಿನಗೆ ನಿಮ್ಮಪ್ಪ ಕೊಟ್ಟಂಥ ಒಡವೆ ಕೊಟ್ಟು ತ್ಯಾಗ ಮಾಡೋಕ್ಕೆ ಬಂದಲ್ಲ, ಮತ್ತು ಇವ್ರು ಯಾರಿಗೂ ಕೊಡ್ಕೊಳ್ಳೋದು, ನಯಾ ಪೈಸೆ ಕೊಡ್ಕೊಳ್ಳೋದು, ನೀನೇ ಇಟ್ಕೋಬೇಕು, ತಗೋ ನಿಮ್ಮ ಅಪ್ಪನ ನಾನು ಮಾಡಿದ ಸಾಲ ಅಂತ ಹೇಳ್ತಾರೆ. ಭಾಳ ದೊಡ್ಡ ಮನಸ್ಸಾಕಿದಲ್ವ. ಇಲ್ಲಿ ಭಾಳ ಜನ ಹೆಣ್ಮಕ್ಳಿದ್ದಾರೆ. ಇಲ್ಲಿ ನಾವು ಇತ್ತೀಚೆಗೆ ಒಂದು ಹೆಣ್ಣು ಮಕ್ಕಳಿಗೆ ಕಾನೂನು ವಿರುದ್ಧವಾಗಿ ಚುಲಿಗೌಡ್ರೆ ಕಾನೂನು ವಿರುದ್ಧವಾಗಿ ನಾವು ಹೆಣ್ಮಕ್ಳಿಗೆ ಒಂದು ಮಾತು ಕೇಳ್ತಾ ಇದ್ದೀವಿ. ಕಾನೂನು ಮಾಡಿದ್ದೀರಿ,
ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೂ ಆಸ್ತಿ ಭಾಗ ಇದೆ ಅಂತಲ್ವಾ? ನೀವು ವಿಧಾನಸೌಧ ಹೆಂಗೆ ಮಾತಾಡ್ತಿರೋ ಈ ಬಗ್ಗೆ ಗೊತ್ತಿಲ್ಲ, ನಮ್ದಂತೂ ವಿರೋಧ ಇದೆ. ಯಾರ್ಯಾರು ಹೆಣ್ಮಕ್ಳು ಇಲ್ಲಿ ಅಪ್ಪ ಅವುಗಳ ಅಥವಾ ಅಣ್ಣ ತಮ್ಮಿದ್ರ ವಿರುದ್ಧ ಕೇಸ್ ಹಾಕಿದ್ರೆ ಯಾರು ಅಂತ ನಾವು ಕೇಳಲ್ಲ, ಕೇಸ್ ಹಾಕ್ದಿರೋರು ಯಾರು ಕೈ ಎತ್ತರಿ. ಜೋಕಾಲಿ ಅದ್ರ ಮೇಲೆ ಕೂತ್ಕೊಂಡು ಒಂದು 20 ನಿಮಿಷ ಜೋಕಾಲಿ ಆಡಿ ಖುಷಿಯಿಂದ ಜೋಕಾಲಿ ಆಡಿ ಕಾಲಿಗೆ ಬರ್ತಾರೆ. ಮುಂದಿನ ಸ್ಥಳಕ್ಕೆ ಬಿಡು ಅಂತಾರೆ. ಅದ್ಯಾವುದು 3ನೇ ಸ್ಥಳ ಅಂತ ಹೇಳಿದರೆ ಒಂದು ಹೋಟೆಲ್, ಅದು ರೆಸ್ಟೋರೆಂಟ್. ಆ ರೆಸ್ಟೋರೆಂಟ್ನಲ್ಲಿ ಒಂದು ಲೋಟ ಕಾಫಿಗೆ ಆರ್ಡ್ರ್ ಕೊಡ್ತಾನೆ, ಕುತ್ಕೊಂತಾನೆ. ವೆಯ್ಟ್ರೆಸ್ ತಂದು ಕೊಡ್ತಾಳೆ ಕಾಫಿನ. ಅವನು ಕುಡಿಯಲ್ಲ, ಅವನು ಹಾಗೆ ಸುತ್ತ ಹಿಂಗೆ ಕಣ್ಣಾಯಿಸ್ತಾನೆ 15 ನಿಮಿಷ. ಅಷ್ಟೊತ್ತಿ ಕಾಫಿ ತಣ್ಣಗಾಗಿರುತ್ತೆ, ಕುಡಿಯೋಕೆ ಅವನು ಏನೋ ಒಟ್ಟಿಗೆ ಕುಡಿಯೋಕೆ ಮನಸ್ಸು ಬರಲ್ಲ ಅವನಿಗೆ. ರೆಸ್ಟೋರೆಂಟ್ ಹೊರಟು ಅದರ ಬಿಲ್ಲನ್ನು ಪೇ ಮಾಡಿ ಮುಂದಕ್ಕೆ ಬಿಡಪ್ಪ ಅಂತ. ಮುಂದಕ್ಕೆ ಎಲ್ಲಿ ಅಂದರೆ ಒಂದು ಸ್ಮಶಾನ. ಆ ಸ್ಮಶಾನದಲ್ಲಿ ಒಂದು ಸಮಾಧಿ ಮುಂದೆ ನಿಂತ್ಕೊಂಡು ಏನೋ ಮಾತಾಡ್ತಾನೆ ಒಂದು ಅರ್ಧ ಗಂಟೆ. ಡ್ರೈವರಿಗೆ ಕೇಳಿಸಲ್ಲ. ಅದಾದ್ಮೇಲೆ ಮುಂದಕ್ಕೆ ಬಿಡು ಅಂತಾನೆ. 5ನೇ ಸ್ಥಳ ಒಂದು ಆಸ್ಪತ್ರೆ. ಅಲ್ಲಿ ಹೋಗಿ ತಲುಪಿದ ಮೇಲೆ ಆ ವೃದ್ಧ ಹೇಳ್ತಾನೆ ಅವನಿಗೆ, ನಾನು ಯಾಕೆ ಇವೆಲ್ಲ ನೋಡ್ಲಿಕ್ಕೆ ಹೋದೆ ಹೇಳ್ತೀನಿ ಕೇಳು ಅಂತ. ಮೊದಲನೇದು ಯಾವುದು? ಮನೆ. ಆ ಮನೆಯಲ್ಲಿ ತನ್ನ ಮಕ್ಕಳನ್ನು ಪಾಲನೆ ಪೋಷಣೆ ಅವನು ಮಾಡಿರ್ತಾನೆ. ಹೆಂಡತಿ ಮಕ್ಕಳು ಅದರ ಭಾಳ ವರ್ಷಗಳ ಕಾಲ ವಾಸವಾಗಿರ್ತಾರೆ. ಈಗ ಒಬ್ಬಂಟಿಗ ಅಲ್ಲಿ ಹೋಗಿದ್ದು ನಾನು ಮುಂದಕ್ಕೆ ಹೋಗ್ತಾನಲ್ಲ, ಯಾವುದು ಸ್ಕೂಲು 2ನೇದು. ಅಲ್ಲಿ ಟ್ರೈನಿಂಗ್ ಊಟ ಮಾಡ್ತಿದ್ದಾರೆ, ಊಟಕ್ಕೆ ಹೋಗ್ತಿದ್ದಾರೆ. ಅಲ್ಲಿ ಸ್ಕೂಲಿಗೆ ಹೋದಾಗ ಒಂದು ಜೋಕಾಲಿ ಆಡಿದ್ದು ಹಿಂದೆ ಆ ಶಾಲೆಯಲ್ಲಿ ಸುಮಾರು 43 ವರ್ಷಗಳ ಕಾಲ ಅವನಲ್ಲಿ ಪಾಠ ಮಾಡಿರ್ತಾನೆ ಶಿಕ್ಷಕನಾಗಿ. ಹಿಂದಿನ ವಿದ್ಯಾರ್ಥಿಗಳನ್ನೆಲ್ಲ ನೆನೆಸ್ಕೊಂಡು ಖುಷಿಯಿಂದ ಒಂದು ಜೋಕಾಲಿ ಆಡ್ತಾರೆ. 3ನೇ ಸ್ಥಳಕ್ಕೆ ಹೋದ್ಮೇಲೆ ಯಾವುದದು? ರೆಸ್ಟೋರೆಂಟ್. ಕಾಫಿಗೆ ಆರ್ಡ್ರ್ ಕೊಡ್ತಾನೆ, ಆದರೂ ಕುಡಿಯಲ್ಲ. ಯಾಕೆ ಅಂದರೆ ಅವನು ಯುವಕನಾಗಿದ್ದಾಗ ಆ ಹೋಟೆಲಿಗೆ ಹೋಗಿರ್ತಾನೆ, ಮದುವೆ ಆಗಿರಲ್ಲ. ಆ ಹೋಟ್ಲಲ್ಲಿ ಕೂತ್ಕೊಂಡು ಕಾಫಿ ಕುಡಿತಿರುವಾಗ ಎದುರು ಒಬ್ಬಳು ಸುಂದರವಾದಂಥ ಹುಡುಗಿ ಇರ್ತಾಳೆ, ಆಕೆನೂ ಕಾಫಿ ಕುಡಿತಾ ಇರ್ತಾಳೆ. ಇವನಿಗೆ ಆಕೆ ಮೇಲೆ ಆಸೆ ಉಂಟಾಗುತ್ತೆ, ಆಕೆಗೆ ಇವನ ಮೇಲೆ ಆಸೆ ಉಂಟಾಗುತ್ತೆ. ಇಬ್ಬರು ಮದುವೆ ಆಗ್ತಾರೆ. ಈಗ ಹೆಂಡತಿ ಇಲ್ಲ, ತೀರ್ಕೊಂಡು ಹೋಗಿದ್ದಾಳೆ. ಹೀಗಾಗಿ ಅವನು ಕಾಫಿಗೆ ಆರ್ಡ್ರ್ ಕೊಟ್ಟರು ಸಹ ಅವನಿಗೆ ಕಾಫಿ ಕುಡಿಲಿಕ್ಕೆ ಮನಸ್ಸು ಬರಲ್ಲ. ಬಿಲ್ ಪಾವತಿ ಮಾಡಿ ಹೋಗ್ತಾನೆ, ಭಾಳ ಮನಸ್ಸಿಗೆ ನೋವು ಮಾಡಿಕೊಂಡು ಸ್ಮಶಾನಕ್ಕೆ. ಸಮಾಧಿ ಯಾರ್ದು ಅಂದರೆ ಅವನು ಹೇಳ್ತಿದ್ದ. ಅಲ್ಲಿ ಅರ್ಧ ಗಂಟೆ ಕಾಲ ಹಿಂದಿಂದೆಲ್ಲ ನೆನೆಸ್ಕೊಂಡು ಆಕೆ ಜೊತೆಗೆ ಸಮಾಧಿಯಲ್ಲಿರ್ತಕ್ಕಂಥ ತನ್ನ ಹೆಂಡತಿಯ ಮೃತ ದೇಹದ ಮುಂದೆ ನಿಂತವನು ತನ್ನ ಮನಸ್ಸಿನ ಭಾವನೆಗಳನ್ನು ಹಂಚ್ಕೊಳ್ತಾನೆ. ಈಗ ಆಸ್ಪತ್ರೆಗೆ ಬಂದಲ್ಲ, ಯಾಕೆ ಅಂದರೆ ಡಾಕ್ಟ್ರು ಅವನಿಗೆ ತಪಾಸಣೆ ಮಾಡಿದಾಗ ಅವನಿಗೆ 4ನೇ ಸ್ಟೇಜ್ ಕ್ಯಾನ್ಸರ್ ಆಗಿರುತ್ತೆ. ಹೀಗಾಗಿ ಬ್ಯಾಂಕುಗಳು ಸೊಸೈಟಿಗಳು ದಿವಾಳಿ ಆಗ್ತವೆ. ಈಗ ಯಾರ್ಯಾರು ನಿರ್ದೇಶಕರು ಇದ್ದಾರೋ ನಾವು ಬಸವರಾಜರಿಂದ ನಾವು ಲೆಕ್ಕ ಕೇಳೋದು, ನಿಮ್ಮ ನಿರ್ದೇಶಕರು ಎಷ್ಟೆಷ್ಟು ಠೇವಣಿ ನೀವು ಮಾಡಿದ್ದಾರೆ, ಅವ್ರು ಎಷ್ಟೆಷ್ಟು ಸಾಲ ಕೊಡಿಸಿದ್ದಾರೆ. ಹಾಂ, ಇನ್ಮೇಲೆ ಯಾರು ಸಾಲ ಕೊಡಿಸ್ತಾರೋ ಅದಕ್ಕಿಂತ ಜಾಸ್ತಿ ಠೇವಣಿ ಇಡಬೇಕೇ ಹೊರತು ಅದಕ್ಕಿಂತ ಜಾಸ್ತಿ ಸಾಲ ಕೊಡಿಸ್ಲಿಕ್ಕೆ ಅವರು ಅನರ್ಹರು ಅಂತ ನೀವು ನಿಮ್ಮ ಮಾಸಿಕ ಸಭೆಯಲ್ಲಿ ತೀರ್ಮಾನ ಮಾಡಬೇಕು ಅಂತ ನಾವು ಹೇಳಕ್ಕೆ ಬಯಸ್ತೇವೆ.
ಹೇಳೋದು ಅರ್ಥ ಆಯ್ತಾ? ಎಷ್ಟು ಠೇವಣಿ ಅವ್ರು ಮಾಡಿದಾರೋ ಅದಕ್ಕಿಂತ ಜಾಸ್ತಿ ಸಾಲ ಕೊಡಿಸ್ತಕ್ಕಂಥ ಅಧಿಕಾರ ಅವರಿಗೆ ಇರಬಾರ್ದು. ಕೂರ್ಸಪ್ಪ, ಕೂರ್ಸಿ, ನಮ್ಮ ಹತ್ರ ಕರ್ಕೊಂಡು ಬಾ. ಸುನೀತಪ್ಪ, ಬ್ಯಾಂಕ್ ಹೇಳ್ತಾ ಇದ್ರು ನಮ್ಮ ಶೇಖರಪ್ಪ ಅವರು, ಎಷ್ಟು ಸಾಲ ಕೊಟ್ಟಿದ್ದಾರೆ ಜಿಲ್ಲಾದ್ಯಂತ ಅಂತ ಹೇಳಿ. ಜಿಲ್ಲಾದ್ಯಂತ ಬ್ಯಾಂಕುಗಳು ಕೂತ್ಕೊಳ್ಳಿ, ಕೂರಿಸಿ 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 ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕೊಡಪ್ಪ, ಕೂಡ ಸರ್ವಜ್ಞ ಒಂದು ಕಡೆ ಹೇಳ್ತಾನೆ, ಸಾಲವನ್ನು ಕೊಂಬಾಗ ಆಲೋಗರುಂಡಂತೆ ಸಾಲಿಗನು ಬಂದು ಕೇಳುವಾಗ ಕಿಬ್ಬದಿ ಕೀಲು ಮುರಿದಂತೆ ಸರ್ವಜ್ಞ ಅಂತ. ಕೇಳಿದ್ರೆ ಇವತ್ತಿನ ನಾನು ಸಾಲ ತಗೋಬೇಕು ಅಂದರೆ ಭಾರಿ ಖುಷಿ. ಹಾಲು ಪಾಯಸ ಉಂಡಂಗೆ ಸಾಲ ಕೊಟ್ಟರು ಇರ್ತಾರಲ್ಲ, ಅವು ಬಂದು ಕೇಳಿದಾಗ ಕಿಬ್ಬದಿ ಕೀಲು ಮುರಿದಂತೆ ಸರ್ವಜ್ಞ ಅಂತಾರೆ. ಅದಕ್ಕಿಂತ ಇನ್ನೂ ಅರ್ಥಪೂರ್ಣವಾದಂಥ ಮಾತು ಅಂದರೆ, ಅದೇನದು, ಸಾಲ ಕೊಟ್ಟನು ಏನಂತಾರೆ, ಸಾಲ ಕೊಟ್ಟನು ಕೋಡಂಗಿ ಇಸ್ಗಣ್ಣ ನೀರು ಭದ್ರ. ಅವನು ಸರ್ವಜ್ಞಗಿಂತಲೂ ಮಿಗಿಲಾದ ಗಾದೆ ಮಾತಿದೆ. ಕೊಟ್ಟನು ಕೋಡಂಗಿ ಇಸ್ಗಣ್ಣ ನೀರು ಭದ್ರ ಅಂತ. ಇಲ್ಲಿ ಇಸ್ಕೊಂಡ ನೀರು ಭದ್ರ ಅನ್ನೋಕ್ಕಿಂತ ಕೊಡಿಸ್ದೆ ನೀರು ಭದ್ರ ಏನಪ್ಪ, ನಾನಿಷ್ಟು ಸಾಲ ಕೊಡಿಸ್ದೆ ಅಂತ ಹೇಳಿ ವೀರಭದ್ರ ನಾವು ಥರ ತಾಳಬಾರದು. ಇದ್ರೂ ಅಪ್ಪ ಅವ್ರ ವಿರುದ್ಧ ಕೇಸ್ ಹಾಕಿದ್ರೆ ಅಂತಲ್ಲ, ಹೆಣ್ಮಕ್ಳು ತಂದೆ ತಾಯಿಗಳು ಭಾಳ ಪ್ರೀತಿ ಮಾಡ್ತಾರೆ. ನಾವೊಂದು ಭಾಳ ಹಿಂದೆ ಹೇಳ್ತಿದ್ವಿ, ಇಬ್ಬರು ಮಕ್ಕಳು ಇರಬೇಕು ಅಂತ ಮಾಡಿದಾರಲ್ಲ ಕಾನೂನು. ಏನಂತ ಕಾನೂನು ಮಾಡಿದ್ದಾರೆ? ಕೀರ್ತಿಗೊಬ್ಬ ಮಗ, ಆರತಿಗೊಬ್ಬ ಮಗಳು ಅಂತ. ಶಿವಲಿಂಗ ಬಿಟ್ರೆ ನಾವು ಅದನ್ನು ವಿರೋಧಿಸ್ತೀವಿ. ಆಸ್ತಿಗೊಬ್ಬ ಮಗ, ಆಸರೆಗೊಬ್ಬ ಮಗಳು ಅಂತ ನಾವು ಅದನ್ನು ತಿದ್ದುಪಡಿ ಮಾಡಕ್ಕೆ ಬಯಸ್ತೀವಿ. ಈಗ ಭಾಳ ಹಿಂದಿಂದ ಹೇಳ್ತಿದ್ವಿ. ಈಗ ಆಸ್ತಿಗೆ ಅವರು ಕೋರ್ಟ್ನ ಕೇಸ್ ಹಾಕ್ತಾರೆ ಅಂದರೆ ಇದನ್ನು ನಾವು ವಾಪಸ್ ತಗೋಬೇಕು. ಇಲ್ಲಿ ಯಾರಾದರೂ ಕೇಸ್ ಹಾಕಿದರೆ ಅವರು ತಂದೆ ತಾಯಿಗಳ ವಿರುದ್ಧ, ಅಣ್ಣ ತಮ್ಮಂದಿರ ವಿರುದ್ಧ ಹಾಕಿದರೆ ಅವರು ವಾಪಸ್ ತಗೊಳ್ಬೇಕು ಅಂತ ನಾವು ಒತ್ತಾಯಪೂರ್ವಕವಾಗಿ ಅವರ ಆದೇಶ ಮಾಡಲಿಕ್ಕೆ ಬಯಸ್ತೀವಿ. ಸಂಬಂಧ ಆಸ್ತಿಯಲ್ಲ, ಮನುಷ್ಯರ ಸಂಬಂಧ ಇದೆಯಲ್ಲ, ಅದು ಆಸ್ತಿಯಿಂದ ಅಲ್ಲ, ಅದು ಅವರವರ ಆತ್ಮೀಯತೆಯಿಂದ. ಕಷ್ಟ ಇರುತ್ತೆ ಹೆಣ್ಮಕ್ಳಿಗೆ, ನಿಮ್ಮ ಕಷ್ಟ ಹೇಳ್ಕೊಳ್ಳಿ. ನೀವು ಅಪ್ಪನ ಹತ್ರ ಹೇಳ್ಕೊಳ್ಳಿ, ಅವನ ಹತ್ರ ಹೇಳ್ಕೊಳ್ಳಿ, ಅಣ್ಣ ಹತ್ರ ಹೇಳ್ಕೊಳ್ಳಿ, ಆ ಸಂಬಂಧ ಉಳಿಸ್ಕೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ. ಇನ್ನೊಂದು ರೋಚಕವಾದ ಘಟನೆಯನ್ನು ನಮಗೊಬ್ಬರು ಸ್ವಿಟ್ಜರ್ಲೆಂಡಲ್ಲಿರ್ತಕ್ಕಂಥ ನಮ್ಮ ಆತ್ಮೀಯರು, ನಾವು ಓದ್ತಾಗಿದ್ದ ಕಾಲದಿಂದ ಪರಿಚಯ ಇದ್ದರು. ಅವರೊಂದು ಇಂಗ್ಲೀಷ್ನಲ್ಲಿ ಒಂದು ಯಾರೋ ಬರೆದ ಕಥೆಯನ್ನು ಕಳಿಸಿದ್ರು. ನಾವು ಕನ್ನಡದಲ್ಲಿ ಅದನ್ನು ರೂಪಾಂತರ ಮಾಡಿ ನಮ್ಮ ಆಲೋಚನೆಗಳನ್ನು ಅದಕ್ಕೆ ಸೇರಿಸಿ ಬರೆದಿದ್ವಿ ಕಳೆದ ಗುರುವಾರ. ಎಷ್ಟು ಜನ ಓದಿದ್ರಲ್ಲ? ಕೈ ಎತ್ತರಿ ಓದಿರೋರು ಭಾಳ ಕಡಿಮೆ. ಭಾಳ ರೋಚಕವಾಗಿದೆ ಕಥೆ, ಅದು ಮನಮಿಡಿಯ ಆಗಿದೆ. ಒಬ್ಬ ವಯಸ್ಸಾದಂಥ ವ್ಯಕ್ತಿ ಮನೇಲಿ ಒಬ್ಬನೇ, ಮಕ್ಕಳು ಯಾರು ಇರೋದು ಅವರೊಬ್ಬರು ಬಿಟ್ಟರೆ. ಒಂದು ಸಲ ರೈಲು ಬಂದಿದ್ದಕ್ಕೆ ಹೋಗ್ತಾನೆ, ಬಸ್ ಸ್ಟ್ಯಾಂಡ್ಗೂ ಎಲ್ಲಿಗೂ ಹೋಗಿ ಒಂದು ಟ್ಯಾಕ್ಸಿಗೆ ಆರ್ಡ್ರ್ ಮಾಡ್ತಾನೆ. ಟ್ಯಾಕ್ಸಿ ಬರುತ್ತೆ ಸಂಜೆ ಹೊತ್ತು, ಪೂರ ಸಿಟಿ ಎಲ್ಲ ಸುತ್ತಾಡ್ಕೊಂಡು ಬರಬೇಕು ಅಂತ ಅವನು ಬಯಸಿ ಟ್ಯಾಕ್ಸಿಗೆ ಆರ್ಡ್ರ್ ಮಾಡ್ತಾನೆ. ಟ್ಯಾಕ್ಸಿ ಬರುತ್ತೆ,
ಟ್ಯಾಕ್ಸಿ ಚಾಲಕನಿಗೆ ಹೇಳ್ತಾನೆ ಅವನು, ನೋಡಪ್ಪ ನಾನು 5 ಸ್ಥಳಗಳನ್ನು ಈ ಸಿಟಿಯಲ್ಲಿ ನೋಡಬೇಕು ಅಂತಿದ್ದೀನಿ, ಆಸೆ ಆಗಿದೆ ನನಗೆ, ನೀನು ನಾನು ಕರ್ಕೊಂಡು ಹೋಗ್ಬೇಕು, ನಿನಗೆ ಅದೆಷ್ಟು ಬಾಡಿಗೆ ಆಗುತ್ತೋ ಕೊಡ್ತೀನಿ, ಆದರೆ ಮೇಲೆ $5,000 ಅಲ್ಲ $500 ಅಂತ ಇದೆ, ನಾವಿಲ್ಲಿ ಜನ ಕರ್ತಾ ಹಂಗೆ ಒಂದು 5,000 ಜಾಸ್ತಿ ಕೊಡ್ತೀನಿ ಅಂತ ಹೇಳ್ತಾನೆ. ಓಕೆ ಅಂತಾನೆ ಡ್ರೈವರ್. ಮೊದಲೇ ಸ್ಥಳ ಸಿಟಿ ಹೊರಗೆ ಒಂದು ಮನೆ, ಅಲ್ಲಿ ಕರ್ಕೊಂಡು ಹೋಗಪ್ಪ ಅಂತ ವಿಳಾಸ ಕೊಡ್ತಾನೆ, ಕರ್ಕೊಂಡು ಹೋಗ್ತಾನೆ ಡ್ರೈವರ್. ಅವನ ಕಾರಿಂದ ಇಳಿಯಲ್ಲ ಅವನು, ವೃದ್ಧ ಮನೆ ಕಡೆ ನೋಡ್ತಾನೆ, ನೋಡಿ ಏನೋ ನೆನಪಾಗಿ ಕಣ್ಣು ತುಂಬ ನೀರು ತಂದುಕೊಳ್ತಾನೆ. ಅವನು ಮುಂದಕ್ಕೆ ಬಿಡಪ್ಪ ಕಾರು ಅಂತ ಹೇಳ್ತಾನೆ. ಮುಂದಿನ ಯಾವುದು ಸ್ಥಳ, 2ನೇ ಸ್ಥಳ ಅಂದರೆ ಒಂದು ಸ್ಕೂಲು. ಆ ಸ್ಕೂಲ್ನಲ್ಲಿ ಸಂಜೆ ಹೊತ್ತು ಮಕ್ಕಳಿರಲಿಲ್ಲ, ಕಾರಿನಿಂದ ಇಳಿದು ಒಳಗೆ ಹೋಗ್ತಾನೆ. ಅಲ್ಲಿ ಮಕ್ಕಳಿಗಾಗಿ ಇದ್ದಂಥ